ಒಂದಿರಲಿರುವ ಹಳ್ಳಿಯ ಹೆಸರು ಚಿಕ್ಕನಹಳ್ಳಿ. ಹಳ್ಳಿಯು ಬೆಟ್ಟಗಳ ನಡುವೆ ಹಸಿರು ಹೊಲಗಳಿಂದ ಕೂಡಿದ್ದು ನದಿಯೊಂದು ತೀರದಲ್ಲಿ ಹರಿದು ಹೋಗುತ್ತಿತ್ತು. ಹಳ್ಳಿಯ ಜನರು ಎಳೆಯ ಜನವಾಗಿದ್ದು, ಬೇಲಿ, ಹೊಲ, ರೈತನ ಕೈಪಣ, ಆನೆ ಬಂದು ಜಮೀನಿನಲ್ಲಿ ಆಲ್ ವಾಸ್ ಪಾರ್ಟ್ ಆಫ್ ದರ್ ಡೈಲಿ ಲೈಫ್. ಈ ಹಳ್ಳಿಯಲ್ಲಿ ವೃದ್ಧರು ಬಹಳ ಗೌರವವಿದ್ದು, ತಾತಗಳ ಮಾತು ಎಲ್ಲರಿಗೂ ಶ್ರದ್ಧೆಯಿತ್ತು. ರಾಮತಾತ, ವೀರಣ್ಣತಾತ, ಶಿವತಾತ್ ಎಂಬ ಮೂವರು ಹಿರಿಯರು ತಮ್ಮ ಜೀವನ ಅನುಭವಗಳನ್ನು ಮಕ್ಕಳು, ಹುಡುಗರಿಗೆ ಹೇಳುತ್ತಾ ಆಸಕ್ತಿಯಿಂದ ಹಳ್ಳಿ ಚರಿತ್ರೆ, ಭೂಮಿ ಹಕ್ಕುಗಳು ಮತ್ತು ಹಳ್ಳಿ ಸಂಸ್ಕೃತಿಯನ್ನು ಪರಿಚಯಿಸುತ್ತಿದ್ದರು. ಹಳ್ಳಿಯಲ್ಲಿ 30 ಕುಟುಂಬಗಳಿದ್ದು, ಪ್ರತಿ ಮನೆಯದು ಒಂದು ತೋಟ, 2 ಜಮೀನು ಮತ್ತು ಜಾನುವಾರುಗಳಿದ್ದವು. ಮಳೆಯಾದ ಮೇಲೆ ಎಲ್ಲೆಡೆ ಹಸಿರಾಗುತ್ತಿತ್ತು. ಮಕ್ಕಳ ಆಟ, ಮಹಿಳೆಯರ ಕೂದಲು, ಜಿಜ್ಜಿ ಮಾತು ಮತ್ತು ವೃದ್ಧರ ತಮಾಷೆಗಳನ್ನು ಈ ಹಳ್ಳಿ ನೋಡುತ್ತಿದ್ದಿತು. ಒಂದು ದಿನ ಹೊಸ ಶಾಲೆ ನಿರ್ಮಿಸಲು ನಿರ್ಧಾರವಾಯಿತು. ವೃದ್ಧರು ತಮ್ಮ ಜಮೀನು ದಾನವಾಗಿ ಕೊಟ್ಟು, ಬಾಳೆ ಹೂವು ಕರಗಿದರೂ ಬಾಳಿನ ನೆನೆಪು ಉಳಿಯಬೇಕು ಎನ್ನುತ್ತಾ ಹಳ್ಳಿ ಮಕ್ಕಳ ಭವಿಷ್ಯ ಕಟ್ಟಲು ಮುಂದಾದರು. ಈ ನಡೆ ಹಳ್ಳಿಯ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಿತು. ಹಳ್ಳಿ ಜೀವನ ಸರಳ ಆದರೆ ಅದೃಷ್ಟವಂತದ್ದು. ಹಳೆಯವರು ಇದ್ದಾಗ ಹಳ್ಳಿ ಸಜೀವ, ಸುಂದರ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿತ್ತು. ಶಿವಮೊಗ್ಗ ಜಿಲ್ಲೆಯ ಒಂದು ಶಾಂತ ಹಳ್ಳಿಯ ಹೆಸರು ಬಸವನಹಳ್ಳಿ. ಈ ಹಳ್ಳಿ 15 ಮನೆಗಳನ್ನೊಳಗೊಂಡ ಒಂದು ಸಣ್ಣ ಗ್ರಾಮ, ಆದರೆ ಅದರ ಸಂಸ್ಕೃತಿ, ಐತಿಹ್ಯಗಳು ದೊಡ್ಡ ಪಟ್ಟಣಕ್ಕಿಂತ ಕಡಿಮೆ ಇರಲಿಲ್ಲ. ಈ ಹಳ್ಳಿಯ ಹೆಗ್ಗಳಿಕೆಯಾಗಿದ್ದವರು ವೃದ್ಧರಾದ ಗಂಗಾಧರ ತಾತ. ಅವರಿಗೆ 80 ವರ್ಷ. ಮಣ್ಣಿನಲ್ಲಿ ಬೆಳೆದವರು, ಮಣ್ಣಿನ ಮೇಲೆ ಜೀವನ ಕಟ್ಟಿದವರು. ಅವರು ಹೇಳುತ್ತಿದ್ದ ಕಥೆಗಳು ಮಕ್ಕಳಿಗೆ ಪಾಠಗಳಾಗುತ್ತಿತ್ತು. ಜಮೀನು ಅಂದರೆ ತಾಯಿಯೇ, ಅದನ್ನು ಗೌರವದಿಂದ ನೋಡಬೇಕು ಎಂಬ ಮಾತು ಪ್ರತಿಯೊಬ್ಬನ ಮನಸ್ಸಿನಲ್ಲಿ ನೆಲೆಯೂರಿತು. ಹಳ್ಳಿಯಲ್ಲಿ ದೊಡ್ಡ ಜಮೀನುಗಳಿದ್ದವು. ಗಂಗಾಧರ ತಾತನದು 10 ಎಕರೆ ಭೂಮಿ. ಅವರು ತಮ್ಮ ಮಗನಿಗೆ, ಅಳಿಯನಿಗೆ, ಮೊಮ್ಮಕ್ಕಳಿಗೆ ಕೃಷಿ ಕೆಲಸವನ್ನು ಕಲಿಸುತ್ತಿದ್ದರು. ಬಿತ್ತನೆ, ನಾಟಿ, ಕೊಯ್ಲು, ಆಲ್ ಸೀಸನ್ಸ್ ವರ್ ಅ ಸೆಲೆಬ್ರೇಷನ್. ಹಳ್ಳಿಯ ಎಲ್ಲಾ ಕೆಲಸಗಳಲ್ಲಿ ಸಹಕಾರ, ಶ್ರಮದ ಪಾಠ ಮತ್ತು ಪ್ರಕೃತಿಯೊಂದಿಗಿನ ಬಾಂಧವ್ಯ ಕಂಡುಬರುತ್ತಿತ್ತು. ಮಕ್ಕಳು ಸಂಜೆ ಶಾಲೆಯಿಂದ ಬಂದು ತಾತನ ಸುತ್ತ ಕುಳಿತುಕೊಳ್ಳುತ್ತಿದ್ದರು. ಈ ಹೊಲದಲ್ಲಿ ನಾನು ಎಳೆಯವಿದ್ದಾಗ 12 ಮಣ್ಣುಗಾಡುಗಳು ಕೆಲಸ ಮಾಡುತ್ತಿದ್ದವು ಎಂದು ತಾತ ಹೇಳುತ್ತಿದ್ದ ಕತೆಗಳು ಅವರ ಕಣ್ಣಲ್ಲಿ ಜೀವಂತವಾಗುತ್ತಿದ್ದವು. ಒಂದು ದಿನ ಹಳ್ಳಿಗೆ ಸರ್ಕಾರಿ ಅಧಿಕಾರಿ ಬಂದರು. ಅವರು ಹೊಸ ರಸ್ತೆ, ಆರೋಗ್ಯ ಕೇಂದ್ರ ಕಟ್ಟಬೇಕೆಂದು ಯೋಜನೆ ಇಟ್ಟರು. ಆದರೆ ಅದು ಗಂಗಾಧರ ತಾತನ ಜಮೀನನ್ನು ತಾಗಲಿದ್ದದ್ದು. ಎಲ್ಲರ ಕಣ್ಣು ಅವರ ಮೇಲೆ. ಅದಾಗ ತಾತನು ಎಂದರು, ಈ ಮಣ್ಣಿನಲ್ಲಿ ನನ್ನ ಯೌವನವಿದೆ, ಆದರೆ ಇದು ಮಕ್ಕಳ ಭವಿಷ್ಯಕ್ಕೆ ತಡೆಬಿಡಬಾರದು. ನಾನು ಒಪ್ಪಿಗೆ ನೀಡುತ್ತೇನೆ. ಅವರ ಈ ತ್ಯಾಗ ಎಲ್ಲರ ಕಣ್ಣ ಮೊಯಿಸ್ಟ್ ಮಾಡಿತು. ಹಳ್ಳಿಯ ಹೊಸ ಅಧ್ಯಾಯ ಅದರಿಂದ ಆರಂಭವಾಯಿತು. ಶಿವಮೊಗ್ಗ ಜಿಲ್ಲೆಯ ಒಂದು ಶಾಂತ ಹಳ್ಳಿಯ ಹೆಸರು ಬಸವನಹಳ್ಳಿ. ಈ ಹಳ್ಳಿ 15 ಮನೆಗಳನ್ನೊಳಗೊಂಡ ಒಂದು ಸಣ್ಣ ಗ್ರಾಮ, ಆದರೆ ಅದರ ಸಂಸ್ಕೃತಿ, ಐತಿಹ್ಯಗಳು ದೊಡ್ಡ ಪಟ್ಟಣಕ್ಕಿಂತ ಕಡಿಮೆ ಇರಲಿಲ್ಲ. ಈ ಹಳ್ಳಿಯ ಹೆಗ್ಗಳಿಕೆಯಾಗಿದ್ದವರು ವೃದ್ಧರಾದ ಗಂಗಾಧರ ತಾತ. ಅವರಿಗೆ 80 ವರ್ಷ. ಮಣ್ಣಿನಲ್ಲಿ ಬೆಳೆದವರು, ಮಣ್ಣಿನ ಮೇಲೆ ಜೀವನ ಕಟ್ಟಿದವರು. ಅವರು ಹೇಳುತ್ತಿದ್ದ ಕಥೆಗಳು ಮಕ್ಕಳಿಗೆ ಪಾಠಗಳಾಗುತ್ತಿತ್ತು. ಜಮೀನು ಅಂದರೆ ತಾಯಿಯೇ, ಅದನ್ನು ಗೌರವದಿಂದ ನೋಡಬೇಕು ಎಂಬ ಮಾತು ಪ್ರತಿಯೊಬ್ಬನ ಮನಸ್ಸಿನಲ್ಲಿ ನೆಲೆಯೂರಿತು. ಹಳ್ಳಿಯಲ್ಲಿ ದೊಡ್ಡ ಜಮೀನುಗಳಿದ್ದವು. ಗಂಗಾಧರ ತಾತನದು 10 ಎಕರೆ ಭೂಮಿ. ಅವರು ತಮ್ಮ ಮಗನಿಗೆ, ಅಳಿಯನಿಗೆ, ಮೊಮ್ಮಕ್ಕಳಿಗೆ ಕೃಷಿ ಕೆಲಸವನ್ನು ಕಲಿಸುತ್ತಿದ್ದರು. ಬಿತ್ತನೆ, ನಾಟಿ, ಕೊಯ್ಲು, ಆಲ್ ಸೀಸನ್ಸ್ ವರ್ ಅ ಸೆಲೆಬ್ರೇಷನ್. ಹಳ್ಳಿಯ ಎಲ್ಲಾ ಕೆಲಸಗಳಲ್ಲಿ ಸಹಕಾರ, ಶ್ರಮದ ಪಾಠ ಮತ್ತು ಪ್ರಕೃತಿಯೊಂದಿಗಿನ ಬಾಂಧವ್ಯ ಕಂಡುಬರುತ್ತಿತ್ತು. ಮಕ್ಕಳು ಸಂಜೆ ಶಾಲೆಯಿಂದ ಬಂದು ತಾತನ ಸುತ್ತ ಕುಳಿತುಕೊಳ್ಳುತ್ತಿದ್ದರು. ಈ ಹೊಲದಲ್ಲಿ ನಾನು ಎಳೆಯವಿದ್ದಾಗ 12 ಮಣ್ಣುಗಾಡುಗಳು ಕೆಲಸ ಮಾಡುತ್ತಿದ್ದವು ಎಂದು ತಾತ ಹೇಳುತ್ತಿದ್ದ ಕಥೆಗಳು ಅವರ ಕಣ್ಣಲ್ಲಿ ಜೀವಂತವಾಗುತ್ತಿದ್ದವು. ಒಂದು ದಿನ ಹಳ್ಳಿಗೆ ಸರ್ಕಾರಿ ಅಧಿಕಾರಿ ಬಂದರು. ಅವರು ಹೊಸ ರಸ್ತೆ, ಆರೋಗ್ಯ ಕೇಂದ್ರ ಕಟ್ಟಬೇಕೆಂದು ಯೋಜನೆ ಇಟ್ಟರು. ಆದರೆ ಅದು ಗಂಗಾಧರ ತಾತನ ಜಮೀನನ್ನು ತಾಗಲಿದ್ದದ್ದು. ಎಲ್ಲರ ಕಣ್ಣು ಅವರ ಮೇಲೆ. ಅದಾಗ ತಾತನು ಎಂದರು, ಈ ಮಣ್ಣಿನಲ್ಲಿ ನನ್ನ ಯೌವನವಿದೆ, ಆದರೆ ಇದು ಮಕ್ಕಳ ಭವಿಷ್ಯಕ್ಕೆ ತಡೆಬಿಡಬಾರದು. ನಾನು ಒಪ್ಪಿಗೆ ನೀಡುತ್ತೇನೆ. ಅವರ ಈ ತ್ಯಾಗ ಎಲ್ಲರ ಕಣ್ಣ ಮೊಯಿಸ್ಟ್ ಮಾಡಿತು. ಹಳ್ಳಿಯ ಹೊಸ ಅಧ್ಯಾಯ ಅದರಿಂದ ಆರಂಭವಾಯಿತು.